ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಚಾನಲ್ ಬ್ಯಾನರ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನೀವು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿರ್ಬೇಕು ಫ್ರೆಂಡ್ಸ್. ಈ ಅಪ್ಲಿಕೇಶನ್ ಥಂಬ್ನೇಲ್ ಕ್ರಿಯೇಟ್ ಮಾಡೋಕ್ಕೂ ಯೂಸ್ ಮಾಡ್ತಾರೆ. ಈ ಅಪ್ಲಿಕೇಶನ್ ಹೆಸರು ಪಿಕ್ಸೆಲ್ ಲ್ಯಾಬ್ ಅಂತೇಳಿ ಇಲ್ಲಿದೆ. ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಈ ಥರ ಓಪನ್ ಮಾಡಿ. ಓಪನ್ ಮಾಡಿದಾದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇದನ್ನು ಫಸ್ಟ್ ಡಿಲೀಟ್ ಮಾಡಿ ಫ್ರೆಂಡ್ಸ್. ಡಿಲೀಟ್ ಮಾಡಿದ್ಮೇಲೆ ಇಲ್ಲಿ 3 ಡಾಟ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಇಮೇಜ್ ಸೈಜ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಕಸ್ಟಮ್ ಅಂತಿದೆ, ಇದನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ್ಮೇಲೆ ಇಷ್ಟು ಆಪ್ಷನ್ ಬರುತ್ತೆ. ಇದರಲ್ಲಿ ಯೂಟ್ಯೂಬ್ ಚಾನಲ್ ಬ್ಯಾನರ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿ ಇಲ್ಲಿ ಓಕೆ ಮಾಡಿ. ಆ ಸೈಜು ಇಲ್ಲಿ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದ್ಮೇಲೆ ನೀವು ನಿಮಗೆ ಯಾವ ಒಂದು ಬ್ಯಾಕ್ ಗ್ರೌಂಡ್ ಕಲರ್ ಬೇಕಾಗುತ್ತೋ ಆ ಕಲರ್ನ ಇಲ್ಲಿ ಸೆಟ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಇದನ್ನ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಲರ್ ಅಂತೇಳಿ ಬರುತ್ತೆ. ಈ ಕಲರ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ತರ ಬೇರೆ ಬೇರೆ 2 ಕಲರ್ ಇಲ್ಲಿ ಸೇರಿರ್ಬೇಕು ಅಂತಂದ್ರೆ ಈ ತರ ಗ್ರೇಡಿಯಂಟ್ ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇಷ್ಟು ಕಲರ್ಸ್ ಇರುತ್ತೆ. ನಿಮಗೆ ಒಂದೇ ಕಲರ್ ಇರಬೇಕು, ಮೋನೋ ಕಲರ್ ಅಂತಂದ್ರೆ ಯಾವ ಕಲರ್ ಬೇಕಾದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನಾನೀಗ ಇಲ್ಲಿ ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಓಕೆ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಮಾಡಿದ್ಮೇಲೆ ಈ ಬ್ಲ್ಯಾಕ್ ಕಲರ್ ನಲ್ಲಿ ನೀವು ಕ್ರಿಯೇಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನಿಮ್ಮ ಚಾನಲ್ ಹೆಸರು ಏನಿದೆ ಆ ಚಾನಲ್ ಹೆಸರನ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು. ಮತ್ತೆ ನೀವೇನೇನು ಬರಿಬೇಕು ಅನ್ಕೋತೀರೋ ಆ ಎಲ್ಲ ವರ್ಡ್ಸ್ ನ ಇಲ್ಲಿ ಈ ಜಾಗದಲ್ಲಿ ಬರಿಬೇಕಾಗುತ್ತೆ ಫ್ರೆಂಡ್ಸ್. ಮತ್ತೆ ಈ ವಿಡಿಯೋದಲ್ಲಿ ಯಾವ ತರ ನೀವು ನಿಮ್ಮ ಚಾನಲ್ ನಲ್ಲಿ ಸೆಟ್ ಮಾಡ್ಕೋಬೇಕು ಈ ಒಂದು ಚಾನಲ್ ಬ್ಯಾನರ್ನ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ಈಗ ನಿಮ್ಮ ಹೆಸರಿನ ಚಾನಲ್ನ ಇಲ್ಲಿ ಒಂದು ಚಾನಲ್ ಬ್ಯಾನರ್ನ ಕ್ರಿಯೇಟ್ ಮಾಡೋಣ. ನನ್ನ ಚಾನಲ್ ಹೆಸರು ಸಜ್ಜನ್ ಟೆಕ್ ಅಂತಿದೆ, ಅದನ್ನ ನಾನು ಇಲ್ಲಿ ಕ್ರಿಯೇಟ್ ಮಾಡ್ತೇನೆ ಫ್ರೆಂಡ್ಸ್. ಈಗ ಹೆಸರು ಬರಿಬೇಕು ಅಂತಂದ್ರೆ ಇಲ್ಲಿ ಮೇಲ್ಗಡೆ ಪ್ಲಸ್ ಐಕಾನ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಈ ತರ ಬರುತ್ತೆ. ಇಲ್ಲಿ ಟೆಕ್ಸ್ಟ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡೋಣ ಫ್ರೆಂಡ್ಸ್. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತಿದೆ. ಇಲ್ಲಿ ಪೆನ್ಸಿಲ್ ಮಾರ್ಕ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಪೆನ್ಸಿಲ್ ಮಾರ್ಕ್ ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತಿದೆ, ಅದನ್ನ ಡಿಲೀಟ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಚಾನಲ್ ಹೆಸರನ್ನ ಬರಿಬಹುದು. ಈಗ ನನ್ನ ಚಾನಲ್ ಹೆಸರನ್ನ ಬರಿತಾ ಇದ್ದೀನಿ. ಈ ತರ ಬರೆದು ಓಕೆ ಮಾಡಿ ಫ್ರೆಂಡ್ಸ್. ಓಕೆ ಮಾಡಿದಾದ್ಮೇಲೆ ಕೆಳಗಡೆ ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಆಪ್ಷನ್ಸ್ ಇರುತ್ತೆ. ಈ ಆಪ್ಷನ್ ಎಲ್ಲ ನೀವು ಎಡಿಟ್ ಮಾಡೋಕ್ಕೋಸ್ಕರ ತಗೊಳ್ಬೇಕಾಗುತ್ತೆ. ಇದು ಎ ಅಂತಿದೆ, ಇದರಲ್ಲಿ ನೀವು ಇಷ್ಟ ಆಪ್ಷನ್ ನೀವು ತಗೊಂಡು ನಿಮ್ಮ ಒಂದು ಈ ನೇಮ್ ಇರುತ್ತಲ್ಲ ಅದನ್ನ ಚೆನ್ನಾಗಿ ಕಾಣೋ ತರ ಮಾಡಬಹುದು. ಇಲ್ಲಿ ಸೈಜ್ ನ ಇನ್ಕ್ರೀಸ್ ಮಾಡ್ಬೇಕಂತಂದ್ರೆ ಅದನ್ನ ಕ್ಲಿಕ್ ಮಾಡಿ ಈ ತರ ಜಾಸ್ತಿ ಮಾಡ್ಕೋಬಹುದು. ಈ ತರ ಜಾಸ್ತಿ ಮಾಡ್ಕೊಂಡು ಓಕೆ ಮಾಡಿ. ಈ ತರ ನೀಟಾಗಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಬೇರೆ ಕಲರ್ನ ನಾವು ಸೆಟ್ ಮಾಡ್ಕೋಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಗೆ ನಾನು ಯೆಲ್ಲೋ ಕಲರ್ ಬಹಳ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲಿ ಬ್ಯಾಕ್ ಗ್ರೌಂಡ್ ಬ್ಲ್ಯಾಕ್ ಇರೋದ್ರಿಂದ. ಈಗ ನಾನು ಯೆಲ್ಲೋ ಕಲರ್ ನಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಈ ತರ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಮಾಡಿದ್ಮೇಲೆ ಈಗ ಕೆಳಗಡೆ ಈ ತರ ಸ್ಲೈಡ್ ಮಾಡ್ತಾ ಹೋಗಿ ಇಲ್ಲಿ ಒಪಾಸಿಟಿ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಇದಿಷ್ಟೇ ಇರಲಿ, ಕ್ಯಾನ್ಸಲ್ ಮಾಡಿ ಫ್ರೆಂಡ್ಸ್. ಇದರಿಂದ ಏನು ಜಾಸ್ತಿ ಚೆನ್ನಾಗಿ ಕಾಣಿಸಲ್ಲ. ಇಲ್ಲಿ ಫಾಂಟ್ ಅಂತಿದೆ, ಈ ಫಾಂಟ್ ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಿಮ್ಗೆ ಯಾವ ಫಾಂಟ್ ಇಷ್ಟ ಆಗುತ್ತೆ ಆ ಫಾಂಟ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಈಗ ಈ ಫಾಂಟ್ ನ ಸೆಲೆಕ್ಟ್ ಮಾಡ್ಕೋತೀನಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ ಮಾಡ್ತೀನಿ. ಓಕೆ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಫಾಂಟ್ ಇಲ್ಲಿ ಸ್ಟೈಲ್ ಅಂತಿದೆ, ಬೋಲ್ಡ್ ಮಾಡಬಹುದು, ಬೋಲ್ಡ್ ಆಗುತ್ತೆ. ಮತ್ತೆ ಇದು ಇಟಾಲಿಕ್ ಈ ತರ ಕಾಣಿಸುತ್ತೆ, ನಿಮ್ಗೆ ಬೇಕಾದ್ರೆ ಮಾಡ್ಕೋಬಹುದು, ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡಬಹುದು. ನಾನು ಕ್ಯಾನ್ಸಲ್ ಮಾಡಿದೆ. ಬೋಲ್ಡ್ ಒಂದು ಚೆನ್ನಾಗಿ ಕಾಣಿಸುತ್ತೆ, ನೀವು ಬೋಲ್ಡ್ ಮಾಡಬಹುದು. ನಾನು ಬೋಲ್ಡ್ ಮಾಡ್ತೀನಿ, ಓಕೆ ಮಾಡ್ತೀನಿ ಫ್ರೆಂಡ್ಸ್. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಕರ್ವ್ ಅಂತದೆ, ಈ ಕರ್ವ್ ಬೇಕಾದ್ರೆ ಈ ತರ ರೌಂಡ್ ಶೇಪ್ ಬರುತ್ತೆ, ಅದು ಚೆನ್ನಾಗಿ ಕಾಣಲ್ಲ. ಬ್ಯಾಕ್ ಗ್ರೌಂಡ್ ನೀವು ಚೇಂಜ್ ಮಾಡ್ಕೋಬಹುದು ಇಲ್ಲಿ ಬೇಕಾದ್ರೆ. ಇದು ನನ್ಗೇನು ಇಷ್ಟ ಆಗಲ್ಲ, ಬೇಡ. ಅದಾದ್ಮೇಲೆ ಇಲ್ಲಿ ಸ್ಪೇಸಿಂಗ್ ಅಂತಿದೆ ಫ್ರೆಂಡ್ಸ್. ಈ ಸ್ಪೇಸಿಂಗ್ ನ ನೀವು ಯೂಸ್ ಮಾಡ್ಕೋಬಹುದು. ಸ್ಪೇಸಿಂಗ್ ಅಂತಂದ್ರೆ ಇಲ್ಲಿ ಲೆಟರ್ಸ್ ಅಂತಿದೆ, ವರ್ಡ್ಸ್ ಅಂತಿದೆ. ಲೆಟರ್ಸ್ ನಡುವೆ ಈ ಸ್ಪೇಸ್ ಜಾಸ್ತಿ ಇರಬೇಕು ಅಂತಂದ್ರೆ ಈ ತರ ಜಾಸ್ತಿ ಮಾಡ್ಕೋಬಹುದು. ನಿಮಗೆ ಬೇಡ ಓನ್ಲಿ ವರ್ಡ್ಸ್ ನಡುವೆ ಸ್ಪೇಸ್ ಜಾಸ್ತಿ ಇರಬೇಕು ಅಂತಂದ್ರೆ ಈ ತರ ವರ್ಡ್ಸ್ ನಡುವೆ ಈ ತರ ಸ್ಪೇಸ್ ನ ಜಾಸ್ತಿ ಮಾಡ್ಕೋಬಹುದು ಫ್ರೆಂಡ್ಸ್. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಲೆಟರ್ಸ್ ನಡುವೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೀನಿ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಓಕೆ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಮಾಡಿದಾದ್ಮೇಲೆ ಈ ತರ ನೆಕ್ಸ್ಟ್ ಇಲ್ಲಿ ಲೈನ್ ಸ್ಪೇಸಿಂಗ್ ಆಯ್ತು. ನೀವೇನಾದ್ರೂ ಇಲ್ಲಿ ಕೆಳಗಡೆ ಬರ್ದಿದ್ದೀರಾ ಅಂತಂದ್ರೆ ಇಲ್ಲಿ ಲೈನ್ ಸ್ಪೇಸಿಂಗ್ ಎಷ್ಟು ಬೇಕಷ್ಟು ಇಲ್ಲಿ ಮಾಡ್ಕೋಬಹುದು. ಈ ಸಜ್ಜನ್ ಟೆಕ್ ಆದ್ಮೇಲೆ ನಾನು ಕೆಳಗಡೆ ಇನ್ನೂ ಒಂದು ಬರೀತೀನಿ. ನಾನು ಯೂಟ್ಯೂಬ್ ರಿಲೇಟೆಡ್ ಮತ್ತೆ ಹೌ ಟು ವಿಡಿಯೋಸ್ ನ ಮಾಡ್ತಾ ಇರ್ತೀನಿ, ಅದಕ್ಕೋಸ್ಕರ ಇಲ್ಲಿ ನಾನು ಕೆಳಗಡೆ
ಯೂಟ್ಯೂಬ್ ಆ್ಯಂಡ್ ಹೌ ಟು ರಿಲೇಟೆಡ್ ವಿಡಿಯೋಸ್ ಇನ್ ಕನ್ನಡ ಅಂತೇಳಿ ಬರಿತೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ಇಲ್ಲಿ ಕೆಳಗಡೆ ಟೆಕ್ಸ್ಟ್ ಅಂತಿದೆ, ಆ ಟೆಕ್ಸ್ಟ್ನ ಕ್ಲಿಕ್ ಮಾಡಿ. ಇಲ್ಲಿ ಎಡಿಟ್ ಸಿಂಬಲ್ ಇದೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಡಿಲೀಟ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಯೂಟ್ಯೂಬ್ ಆ್ಯಂಡ್ ಹೌ ಟು ವಿಡಿಯೋಸ್ ಇನ್ ಕನ್ನಡ ಈ ಥರ ಓಕೆ ಮಾಡ್ತೀನಿ. ಓಕೆ ಮಾಡಿದ್ಮೇಲೆ ಇದನ್ನ ಈ ಥರ ಸೆಟ್ ಮಾಡ್ತೀನಿ ಫ್ರೆಂಡ್ಸ್. ಬೇಕಾದ್ರೆ ಇದನ್ನ ಸೈಜ್ ಚಿಕ್ಕದು ಮಾಡ್ಕೋಬಹುದು, ಈ ಥರ ಚಿಕ್ಕದು ಮಾಡ್ಕೋಬಹುದು ಫ್ರೆಂಡ್ಸ್. ಇಷ್ಟು ಬರೆದಾದ್ಮೇಲೆ ಇಲ್ಲಿ ನೀವು ಸ್ಪೇಸಿಂಗ್ನ ನೀವು ಹೆಚ್ಚು ಕಡಿಮೆ ಮಾಡಬೇಕು ಅಂತಂದ್ರೆ ಇಲ್ಲಿ ಕೆಳಗಡೆ ಇರುತ್ತೆ, ಇಲ್ಲಿ ಲೈನ್ ಸ್ಪೇಸಿಂಗ್ ಅಂತೇಳಿ ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇದರಲ್ಲಿ ಆಗಲ್ಲ ಫ್ರೆಂಡ್ಸ್. ಇದರಲ್ಲಿ ಕೆಳಗಡೆ ನೀವು ಬರ್ದಿದ್ರೆ ಇಲ್ಲಿ ಲೈನ್ ಸ್ಪೇಸಿಂಗ್ ಮಾಡಬಹುದು. ಇದು ಬೇಕಾದ್ರೆ ಎಷ್ಟು ಮೇಲೆ ಕೆಳಗಡೆ ಬೇಕಾದ್ರೂ ನೀವು ಬರ್ಕೋಬಹುದು. ಈಗ ಫಸ್ಟ್ ಅದು ನಾವು ಇಲ್ಲಿವರೆಗೂ ನೋಡಿದ್ವಿ ಲೈನ್ ಸ್ಪೇಸಿಂಗ್ ವರೆಗೂ. ಅದಾದ್ಮೇಲೆ ಇಲ್ಲಿ ಸ್ಟ್ರೋಕ್ ಅಂತಿದೆ, ಅದನ್ನ ಕ್ಲಿಕ್ ಮಾಡೋಣ, ಆನ್ ಮಾಡೋಣ. ಇದು ಕಲರ್ನ ವೈಟ್ ಮಾಡಿದ್ರೆ ಈ ತರ ಸ್ಟ್ರೋಕ್ ಎಡ್ಜ್ ಅಲ್ಲಿ ಬೇರೆ ಬೇರೆ ಕಲರ್ಸ್ ಬರ್ತಾ ಇರುತ್ತೆ. ಈ ತರ ನಮಗೆ ಯಾವ್ದು ಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇದೆ ಈ ತರ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದ್ರೆ ಈ ತರ ಸ್ವಲ್ಪ ವಿಡ್ತ್ ಜಾಸ್ತಿ ಮಾಡ್ಕೋಬಹುದು. ಇಷ್ಟು ಸಾಕು ಅನಿಸುತ್ತೆ ನನ್ನ ಚಾನಲ್ಗೆ. ಇದನ್ನ ಓಕೆ ಮಾಡ್ತೀನಿ. ಅದಾದ್ಮೇಲೆ ಶ್ಯಾಡೋ ಅಂತಿದೆ, ಆನ್ ಮಾಡಿ. ವೈಟ್ ಕಲರ್ ಶ್ಯಾಡೋ ನೋಡಿ ಫ್ರೆಂಡ್ಸ್, ಈ ತರ ಶ್ಯಾಡೋನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಈ ತರ ಜಾಸ್ತಿ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಶ್ಯಾಡೋ. ಇದನ್ನು ಓಕೆ ಮಾಡ್ತೀನಿ. ಅದೇ ರೀತಿ ನಿಮ್ಮ ಚಾನಲ್ ಹೆಸರಿನಲ್ಲಿ ಕೂಡ ಈ ತರ ಚಾನಲ್ನ ಈ ತರ ಶ್ಯಾಡೋನ ಇನ್ಕ್ರೀಸ್ ಮಾಡ್ಕೋಬಹುದು. ಇದಾದ್ಮೇಲೆ ಇಷ್ಟೆಲ್ಲ ಇದೆ ಫ್ರೆಂಡ್ಸ್. ಇವೆಲ್ಲ ಏನು ಚೆನ್ನಾಗಿ ಅನ್ಸಲ್ಲ ಅನ್ಕೊಂತೀನಿ. ನಿಮಗೆ ಇಷ್ಟ ಆದ್ರೆ ಇವೆಲ್ಲ ಯೂಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಬಿಡಬಹುದು ಫ್ರೆಂಡ್ಸ್. ಇದು ಮೇಲಿಂದ ಸಜ್ಜನ್ ಟೆಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅದೇ ರೀತಿ ನೀವು ಕೆಳಗಿಂದನೂ ಕೂಡ ಎಡಿಟ್ ಮಾಡಬಹುದು. ಇದು ವೈಟ್ ಕಲರ್ ನಲ್ಲೇ ಚೆನ್ನಾಗಿ ಕಾಣಿಸುತ್ತೆ, ಅದು ವೈಟ್ ಕಲರ್ ಇರಲಿ, ಕಲರ್ ಏನು ಚೇಂಜ್ ಮಾಡೋದು ಬೇಡ. ಅದೇ ರೀತಿ ಫಾಂಟ್ ಒಂದು ಚೇಂಜ್ ಮಾಡ್ತೀನಿ, ಇದು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಫಾಂಟ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ವೈಟ್ ಕಲರ್ ನಲ್ಲಿದೆ. ಮತ್ತೆ ಇದಕ್ಕೆ ಎಡಿಟ್ ಮಾಡೋದು ಬೇಡ ಅನ್ಕೋತೀನಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಬೇಕಾದ್ರೆ ನೀವು ಎಡಿಟ್ ಮಾಡ್ಕೋಬಹುದು. ನೀವು ಬೇಕಾದ್ರೆ ಏನಾದರೂ ಬರ್ಕೋಬಹುದು ನಿಮ್ಮ ಚಾನಲ್ ರಿಲೇಟೆಡ್, ಮತ್ತೆ ಟ್ಯಾಗ್ ಲೈನ್ ಏನಾದರೂ ನಿಮ್ಮ ಚಾನಲ್ಗೆ ಇದ್ರೆ ಬರ್ಕೋಬಹುದು. ಇಷ್ಟು ಬರೆದಾದ್ಮೇಲೆ ನಿಮಗೆ ಒಂದು ಚಾನಲ್ ಬ್ಯಾನರ್ ಕ್ರಿಯೇಟ್ ಮಾಡಿದಂಗೆ ಆಗುತ್ತೆ. ಇದನ್ನ ನೀವು ನಿಮ್ಮ ಚಾನಲ್ನಲ್ಲಿ ಸೆಟ್ ಮಾಡಬಹುದು ಫ್ರೆಂಡ್ಸ್. ಇದು ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಸೆಟ್ ಮಾಡೋದು. ಯಾವ ತರ ಸೆಟ್ ಮಾಡಬೇಕು ಅಂತೇಳಿ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂತ ಇರುತ್ತಲ್ಲ, ಆ ತರ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಸೇವ್ ಮಾಡೋಣ ಫ್ರೆಂಡ್ಸ್. ಫಸ್ಟ್ ಸೇವ್ ಇಮೇಜ್ ಅಂತಿದೆ, ಸೇವ್ ಟು ಗ್ಯಾಲರಿ. ಈ ತರ ಸೇವ್ ಆದ್ಮೇಲೆ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಈ ತರ, ಅದನ್ನ ಕ್ಯಾನ್ಸಲ್ ಮಾಡೋಣ ಫ್ರೆಂಡ್ಸ್. ಈ ಆಡ್ ಕಂಪ್ಲೀಟ್ ಆದ ತಕ್ಷಣ ಇದು ನಿಮ್ಮ ಒಂದು ಗ್ಯಾಲರಿಗೆ ಸೇವ್ ಆಗಿರುತ್ತೆ, ಯೂಟ್ಯೂಬ್ ಚಾನಲ್ ಬ್ಯಾನರ್. ಈಗ ನೀವು ಯೂಟ್ಯೂಬ್ ನ ಓಪನ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ರೋಮ್ ಬ್ರೌಸರ್ ನಲ್ಲಿ ಓಪನ್ ಮಾಡಬೇಕಾಗುತ್ತೆ. ಅದನ್ನ ಕ್ರೋಮ್ ಬ್ರೌಸರ್ ನ ಕ್ಲಿಕ್ ಮಾಡಿದಾದ್ಮೇಲೆ ಯೂಟ್ಯೂಬ್ ನ ಓಪನ್ ಮಾಡಿ ಫ್ರೆಂಡ್ಸ್. ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಡೆಸ್ಕ್ಟಾಪ್ ಮೋಡ್ ನಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಓಪನ್ ಆಗುತ್ತೆ. ಓಪನ್ ಮಾಡಿದಾದ್ಮೇಲೆ ಇಲ್ಲಿ ನಿಮ್ಮ ಒಂದು ಚಾನೆಲ್ ನ ಲೋಗೋ ಕಾಣಿಸುತ್ತೆ. ಇಲ್ಲಿ ನಾನು ಬೇರೆ ಚಾನೆಲ್ ಓಪನ್ ಮಾಡಿದ್ದೀನಿ, ಅದಕ್ಕೋಸ್ಕರ ಈಗ ಚೇಂಜ್ ಮಾಡ್ತಾ ಇದ್ದೀನಿ, ಸ್ವಿಚ್ ಅಕೌಂಟ್ ಅಂತೇಳಿ. ಈಗ ನನ್ನ ಒಂದು ಚಾನಲ್ ಲೋಗೋ ಇಲ್ಲಿ ಕಾಣಿಸ್ತಾ ಇದೆ, ಅದನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ತರ ಜೂಮ್ ಮಾಡಿ ಈ ತರ ರೈಟ್ ಸೈಡ್ಗೆ ಕ್ಲಿಕ್ ಮಾಡಿದ್ರೆ ಯುವರ್ ಚಾನಲ್ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ತರ ಆಪ್ಷನ್ ಬರುತ್ತೆ, ಕಸ್ಟಮೈಸ್ ಚಾನಲ್ ಮತ್ತೆ ಮ್ಯಾನೇಜ್ ವಿಡಿಯೋಸ್ ಅಂತೇಳಿ. ಕಸ್ಟಮೈಸ್ ಚಾನಲ್ ಅಂತೇಳಿ ಮಾಡಿ. ಈ ತರ ಆಪ್ಷನ್ಸ್ ಬರುತ್ತೆ ಫ್ರೆಂಡ್ಸ್. ಇದರಲ್ಲಿ ನೀವು ಬ್ರ್ಯಾಂಡಿಂಗ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಸೆಕೆಂಡ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ ಫ್ರೆಂಡ್ಸ್ ಸೆಕೆಂಡ್. ಇದರಲ್ಲಿ ಸೆಕೆಂಡ್ ಕಾಣಿಸ್ತಾ ಇದೆಯಲ್ಲ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನೀವು ಸೆಟ್ ಮಾಡಿದ್ರೆ ಇಲ್ಲಿ ಬಂದಿರುತ್ತೆ. ಒಂದು ವೇಳೆ ನೀವು ಸೆಟ್ ಮಾಡಿರಲಿಲ್ಲ ಅಂತಂದ್ರೆ ಇಲ್ಲಿ ಚೇಂಜ್ ಅಂತೇಳಿ ಮಾಡಿ. ಚೇಂಜ್ ಮಾಡಿದಾದ್ಮೇಲೆ ಇಲ್ಲಿ ಬ್ರೌಸರ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಈಗ ತಾನೇ ನೀವು ಇದು ಮಾಡಿರ್ತೀರಲ್ಲ, ಕ್ರಿಯೇಟ್ ಮಾಡಿರ್ತೀರಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಈ ಬಾಕ್ಸ್ ಇದೆಯಲ್ಲ ಅದರಲ್ಲಿ ಬಂದ್ರೆ ಅಷ್ಟೇ ಎಲ್ಲ ಡಿವೈಸ್ ಅಲ್ಲಿ ಕಾಣಿಸುತ್ತೆ. ಇಲ್ಲಿ ಮೇಲ್ಗಡೆ ಇದೆಯಲ್ಲ ವ್ಯೂಯಬಲ್ ಆನ್ ಟಿವಿನಲ್ಲಿ ಯೂಟ್ಯೂಬ್ ನೋಡ್ತಾ ಇದ್ರೆ ಇಷ್ಟು ಏರಿಯಾದಲ್ಲಿ ನೀವು ಕ್ರಿಯೇಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅರ್ಥ.
ಅದೇ ರೀತಿ ಡೆಸ್ಕ್ಟಾಪ್ ಕಂಪ್ಯೂಟರ್ನಲ್ಲಿ ನೋಡ್ತಾ ಇದ್ರೆ ಇಷ್ಟು ಚಾನಲ್ ಬ್ಯಾನರ್ ಕಾಣಿಸುತ್ತೆ ಈ ಏರಿಯಾದಲ್ಲಿ ಅಂತ ಹೇಳುತ್ತೆ. ನಿಮಗೆ ಎಲ್ಲ ಟಿವಿನಲ್ಲಿ ಮತ್ತೆ ಡೆಸ್ಕ್ಟಾಪ್ನಲ್ಲಿ ಮತ್ತೆ ಮೊಬೈಲ್ನಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತಂದ್ರೆ ಈ ಏರಿಯಾದೆಲ್ಲ ಚಿಕ್ಕದು, ಅದರಲ್ಲಿ ಆಗೋ ತರ ನೀವು ನಿಮ್ಮ ಒಂದು ಚಾನಲ್ ಬ್ಯಾನರ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇದು ನಮ್ದೀಗ ದೊಡ್ಡದಾಗಿದೆ, ಅದಕ್ಕೋಸ್ಕರ ಈಗ ಮತ್ತೆ ಚಿಕ್ಕದು ಮಾಡಬೇಕು. ಅದಕ್ಕಾಗಿ ಇಲ್ಲಿ ಕ್ಯಾನ್ಸಲ್ ಮಾಡೋಣ. ಮತ್ತೆ ನೆಕ್ಸ್ಟ್ ಇಲ್ಲಿ ಮತ್ತೆ ಪಿಕ್ಸೆಲ್ ಲ್ಯಾಬ್ಗೆ ಬರೋಣ. ಈಗ ಎಲ್ಲಾನು ಚಿಕ್ಕದು ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಚಿಕ್ಕದು ಮಾಡಿದ್ದೀನಿ, ಇದನ್ನ ಚಿಕ್ಕದು, ಇದನ್ನು ಚಿಕ್ಕದು ಮಾಡ್ತಾ ಇದ್ದೀನಿ. ಅಂದ್ರೆ ಸ್ವಲ್ಪ ಒಂದು 4 ಬಾರಿ ಈ ತರ ನೀವು ಟ್ರಯಲ್ ಅಂಡ್ ಎರರ್ ಮೆಥಡ್ ನ ಮಾಡೋ ತರ ಮಾಡಬೇಕಾಗುತ್ತೆ, ಕರೆಕ್ಟ್ ಆಗಿ ಸೆಟ್ ಆಗೋ ತರ. ಈ ತರ ಆದ್ಮೇಲೆ ಮತ್ತೆ ನೀವು ಸೇವ್ ಮಾಡ್ಬೇಕು ಇಮೇಜ್ ನ. ಮತ್ತೆ ಒಂದು ಆಡ್ ಬರುತ್ತೆ, ಈ ಆಡ್ ನ ಕ್ಯಾನ್ಸಲ್ ಮಾಡೋಣ. ಮತ್ತೆ ಇದು ಓಪನ್ ಮಾಡೋಣ ಯೂಟ್ಯೂಬ್. ಇಲ್ಲಿ ಮತ್ತೆ ಚೇಂಜ್ ಅಂತ ಹೇಳಿ ಕೊಡೋಣ, ಬ್ರೌಸ್. ಈ ಕ್ರಿಯೇಟ್ ಮಾಡಿರೋದು ಇಲ್ಲಿ ಬಂದಿರುತ್ತೆ, ಅದನ್ನ ಸೆಲೆಕ್ಟ್ ಮಾಡೋಣ ಫ್ರೆಂಡ್ಸ್. ಈಗ ನೋಡ್ತಾ ಇದ್ದೀರಾ ಸ್ವಲ್ಪ ಕೆಳಗಡೆ ಬೇಕಾಗಿದೆ, ಅದಕ್ಕೋಸ್ಕರ ಮತ್ತೆ ಕ್ಯಾನ್ಸಲ್ ಮಾಡೋಣ. ಮತ್ತೆ ಪಿಕ್ಸೆಲ್ ಲ್ಯಾಬ್ ನಲ್ಲಿ ಹೋಗೋಣ, ಸ್ವಲ್ಪ ಕೆಳಗಡೆ ತಗೊಳ್ಳೋಣ. ಈ ತರ ಕರೆಕ್ಟ್ ಆಗಿ ಸೆಟ್ ಮಾಡೋಣ. ಮತ್ತೆ ಸೇವ್ ಮಾಡೋಣ. ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಕ್ಯಾನ್ಸಲ್ ಮಾಡೋಣ. ತಿರ್ಗಾ ಯೂಟ್ಯೂಬ್ ನ ಓಪನ್ ಮಾಡಿ, ಇಲ್ಲಿ ಒಂದು ಟ್ಯಾಬ್ ಇರುತ್ತಲ್ಲ, ಬೇರೆ ಬೇರೆ ಸ್ವಿಚ್ ಮಾಡಬಹುದು. ಚೇಂಜ್ ಮಾಡಿ, ಬ್ರೌಸ್ ಮಾಡಿ. ನೋಡ್ತಾ ಇದ್ದಾರೆ ಸ್ವಲ್ಪ ಮೇಲ್ಗಡೆ ಬರಬೇಕು, ಮತ್ತೆ ಕ್ಯಾನ್ಸಲ್ ಮಾಡೋಣ. ಈಗ 3 ಬಾರಿ ಆಯ್ತು, ಈಗ 4ನೇ ಸರಿ. ಈ ತರ ಕರೆಕ್ಟ್ ಆಗಿ ಸೆಟ್ ಮಾಡಿ, ಮತ್ತೆ ಸೇವ್ ಮಾಡಿ. ಚೇಂಜ್ ಮಾಡೋಣ. ಈಗ ನೋಡ್ತಾ ಇದ್ರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇನ್ನೂ ಸ್ವಲ್ಪ ಚೇಂಜ್ ಮಾಡಬಹುದು ಅಂದ್ರೆ ಮತ್ತೆ ಕ್ಯಾನ್ಸಲ್ ಮಾಡಿ ಚೇಂಜ್ ಮಾಡ್ಕೋಬಹುದು. ಈಗ ಮತ್ತೆ ಕ್ಯಾನ್ಸಲ್ ಮಾಡ್ಕೋತೀನಿ. ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಈ ಕಡೆ ಬರಬೇಕು, ಸ್ವಲ್ಪ ಕೆಳಗಡೆ ಬರಬೇಕು. ಈಗ ಮತ್ತೆ ಸೇವ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಪರ್ಫೆಕ್ಟ್ ಆಗಿ ಸೆಟ್ ಆಗಿಬಿಟ್ಟಿದೆ. ಈ ತರ ನೀವು ಸೆಟ್ ಮಾಡಿದ್ರೆ ಮೊಬೈಲ್ ನಲ್ಲಿ, ಟಿವಿನಲ್ಲಿ ಮತ್ತೆ ಡೆಸ್ಕ್ಟಾಪ್ ನಲ್ಲಿ ಎಲ್ಲ ಕೂಡ ಇದೇ ರೀತಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನೀವು ಪರ್ಫೆಕ್ಟ್ ಆಗಿ ಸೆಟ್ ಮಾಡಿಬಿಡಿ ಫ್ರೆಂಡ್ಸ್. ಈ ತರ ಸೆಟ್ ಮಾಡಿದ್ಮೇಲೆ ಚೆನ್ನಾಗಿ ಅನಿಸಿದ್ರೆ ಇಲ್ಲಿ ಡನ್ ಅಂತಿದೆ, ಡನ್ ಅಂತೇಳಿ ಸೆಟ್ ಮಾಡಿ. ಇಲ್ಲಿ ಮೇಲ್ಗಡೆ ಪಬ್ಲಿಷ್ ಅಂತ ಕಾಣಿಸ್ತಾ ಇದೆ, ಇದು ಪಬ್ಲಿಷ್ ಮಾಡಿ ಫ್ರೆಂಡ್ಸ್. ಈ ತರ ಪಬ್ಲಿಷ್ ಮಾಡಿದಾದ್ಮೇಲೆ ನಿಮ್ಮ ಒಂದು ಚಾನೆಲ್ಗೆ ಈ ತರ ಬ್ಯಾನರ್ ಸೆಟ್ ಆಗಿರುತ್ತೆ. ಈಗ ಚೆಕ್ ಮಾಡೋಣ ಫ್ರೆಂಡ್ಸ್, ಸೆಟ್ ಆಗಿದೆ ಅಲ್ಲ ಅಂತೇಳಿ. ಯೂಟ್ಯೂಬ್ ನ ಓಪನ್ ಮಾಡ್ತೀನಿ. ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಯುವರ್ ಚಾನೆಲ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಸಜ್ಜನ್ ಟೆಕ್ ಯೂಟ್ಯೂಬ್ ಅಂಡ್ ಹೌ ಟು ವಿಡಿಯೋಸ್ ಇನ್ ಕನ್ನಡ ಅಂತ ಹೇಳಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಇದೇ ರೀತಿ ನೀವು ನಿಮ್ಮ ಚಾನೆಲ್ ಅಲ್ಲಿ ಕೂಡ ಈ ತರ ಸೆಟ್ ಮಾಡ್ಕೋಬಹುದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ಮತ್ತೆ ಹೌ ಟು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.